ನಮಸ್ಕಾರ ವೀಕ್ಷಕರೇ, ಒಂದು ಬೀಟ್ರೂಟ್ ಮತ್ತು ಒಂದು ಚಮಚ ತುಪ್ಪ ಯೂಸ್ ಮಾಡಿ ಬಾಯಿಲಿಟ್ರೆ ಕರಗುವಂಥ ಬೀಟ್ರೂಟ್ ಹಲ್ವಾ ಅಥವಾ ಬೀಟ್ರೂಟ್ ಪುಡಿಂಗ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೀಟ್ರೂಟ್ ಹಲ್ವಾ ಮಾಡೋಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ. ಮನೇಲಿರೋ ಕಡಿಮೆ ಸಾಮಗ್ರಿಯಲ್ಲಿ ಕಡಿಮೆ ಸಮಯದಲ್ಲಿ ಈ ಹಲ್ವಾ ರೆಡಿಯಾಗೋಗುತ್ತೆ. ಬೀಟ್ರೂಟ್ ಹಲ್ವಾ ಮಾಡೋಕ್ಕೆ ಒಂದು ಬೀಟ್ರೂಟ್ ತೊಗೊಳ್ಳೋಣ. ಚಿಕ್ಕದು ದೊಡ್ಡದು ಯಾವುದಾದ್ರೂ ಆಯಿತು, ಇದೇ ಸೈಜ್ ಅಂತಿಲ್ಲ. ಯಾವ್ದು ಬೀಟ್ರೂಟ್ ಇದೆ ಆ ಬೀಟ್ರೂಟ್ ತೊಗೊಂಡು ಪೀಲ್ ಮಾಡ್ಕೊಳ್ಳೋಣ. ಪೀಲ್ ಆಗಿರೋ ಬೀಟ್ರೂಟ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಗ್ರೇಟರ್ ತೊಗೊಂಡು ಗ್ರೇಟರಲ್ಲಿ ಸಣ್ಣ ಹಲ್ಲಿಂದ ಬೀಟ್ರೂಟ್ನ ಎಲ್ಲ ತುರ್ಕೊಳ್ಳೋಣ. ಅದಕ್ಕೆ ಸಣ್ಣದಾಗಿ ತುರ್ಕೊಳ್ಳೋಣ ಬೀಟ್ರೂಟ್ ಸಣ್ಣದಾಗಿ ತುರ್ಕೊಳ್ಳೋಕೆ ಕಷ್ಟ ಅನ್ನೋರು ಬೀಟ್ರೂಟ್ನ ಕಟ್ ಮಾಡಿ ರುಬ್ಬಿ ಅದರಿಂದ ಜ್ಯೂಸ್ ತಕ್ಕೋಬಹುದು. ತುರಿದಿರೋ ಬೀಟ್ರೂಟ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಈಗ ಅದಕ್ಕೆ 2 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಬೀಟ್ರೂಟ್ದು ರಸ ಎಲ್ಲ ಆ ನೀರೊಳಗೆ ಹೋಗೋ ಹಾಗೆ ಒಂದು ಪಾತ್ರೆ ತೊಗೊಂಡು ಅದ್ರ ಮೇಲೆ ಜಾಲರಿ ಇಟ್ಟು ಬೀಟ್ರೂಟ್ನೆಲ್ಲ ಹಿಂಡ್ಕೊಂಡು ಅದ್ರ ರಸ ತೆಕ್ಕೊಳ್ಳೋಣ. ರಸ ತೆಗೆದು ಉಳಿದಿರೋ ಬೀಟ್ರೂಟ್ನ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಚಪಾತಿ ಹಿಟ್ಟು ಜೊತೆ ಕಲಿಸಿದ್ರೆ ಒಳ್ಳೆ ಬೀಟ್ರೂಟ್ ಚಪಾತಿ ರೆಡಿ ಆಗುತ್ತೆ. ಸಣ್ಣದಾಗಿ ಬೀಟ್ರೂಟ್ ತುರ್ಕೊಳ್ಳೋದ್ರಿಂದ ನಮಗೆ ಬೀಟ್ರೂಟ್ದು ರಸ ಜಾಸ್ತಿ ಸಿಗುತ್ತೆ. ದೊಡ್ಡದಾಗಿ ತುರ್ಕೊಂಡ್ರೆ ಅಷ್ಟು ರಸ ಸಿಗಲ್ಲ ನಮಗೆ. ಯಾವ ಬಾಣಲೆಯಲ್ಲಿ ಹಲ್ವಾ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಆ ಬಾಣಲೆಗೆ 2 ಕಪ್ ಬೀಟ್ರೂಟ್ ರಸ, ಅರ್ಧ ಕಪ್ ನೀರು ಹಾಕೊಳ್ಳೋಣ. ನಿಮಗೆ ಬೇಕು ಅಂದರೆ ನೀವು 2.5 ಕಪ್ ಫುಲ್ ಬೀಟ್ರೂಟ್ ರಸನೇ ಹಾಕೋಬಹುದು. ಇಲ್ಲಾಂದರೆ 1 ಕಪ್ ಬೀಟ್ರೂಟ್ ರಸ 1.5 ಕಪ್ ನೀರು ಹಾಕೋಬಹುದು. ನೀವು ಕನ್ಸಿಸ್ಟೆನ್ಸಿನ ನಿಮ್ಗೆ ಹೆಂಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ಫುಲ್ ಬೀಟ್ರೂಟ್ ರಸನೇ ಹಾಕೊಂಡ್ರೆ ತುಂಬ ಡಾರ್ಕ್ ಕಲರ್ ಹಲ್ವಾ ಸಿಗುತ್ತೆ ನಮಗೆ. ಕಡಿಮೆ ಬೀಟ್ರೂಟ್ ರಸ ಹಾಕೊಂಡ್ರೆ ತುಂಬ ಲೈಟ್ ಕಲರ್ ಬೀಟ್ರೂಟ್ ಹಲ್ವಾ ರೆಡಿ ಆಗುತ್ತೆ. ಅರ್ಧ ಕಪ್ ಸಕ್ಕರೆ, 1/4 ಕಪ್ ಕಾರ್ನ್ಫ್ಲವರ್ ಹಾಕಿ ಗಂಟಿಲ್ದಿದ್ದಂಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಟಿನ್ನಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಟಿನ್ ಇಲ್ಲ ಅಂದರೆ ತಟ್ಟೆ ಪಾತ್ರೆ ಯಾವುದಕ್ಕಾದರೂ ಆಯಿತು, ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ತುಪ್ಪ ಆದರೂ ಯೂಸ್ ಮಾಡಬಹುದು. ಸ್ಟವ್ ಆನ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸರ್ತಿ ಕಾರ್ನ್ಫ್ಲೋರ್ ಮಿಕ್ಸ್ಚರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿದ ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಕಾರ್ನ್ಫ್ಲವರ್ ಮಿಕ್ಸ್ಚರ್ನ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಕಾರ್ನ್ಫ್ಲವರ್ ಮಿಕ್ಸ್ಚರ್ ಎಲ್ಲ ಕೆಳಗಡೆ ಸೆಟ್ಲ್ ಆಗಿರುತ್ತೆ ತಕ್ಷಣಕ್ಕೆ. ಸೊ ಚೆನ್ನಾಗಿ ಗಂಟಿಲ್ದಿದ್ದಂಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಫ್ಲೇಮ್ನ ಮೀಡಿಯಮ್ ಟು ಹೈ ಮಧ್ಯದಲ್ಲಿಟ್ಟು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಬರೋಣ. 1 ರಿಂದ 2 ನಿಮಿಷದಷ್ಟರಲ್ಲಿ ಕಾರ್ನ್ಫ್ಲವರ್ ಮಿಕ್ಸ್ಚರ್ ಫುಲ್ ಗಟ್ಟಿಯಾಗ್ತಾ ಬರುತ್ತೆ. ಆಗ ಫ್ಲೇಮ್ನ ಮೀಡಿಯಮ್ಗೆ ಇಟ್ಕೊಳ್ಳೋಣ. ಮೀಡಿಯಮ್ಗೆ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಿರೋಣ ಸ್ವಲ್ಪ ಗಟ್ಟಿಯಾಗೋ ತನಕ. ಬೀಟ್ರೂಟ್ ಹಲ್ವಾ ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ಇದಕ್ಕೆ 1 ಚಮಚ ತುಪ್ಪ ಹಾಕೊಳ್ಳೋಣ. ನಾನಿಲ್ಲಿ ಅರ್ಧ ಚಮಚನ 2 ಸರ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಲ್ವಾ ಎಲ್ಲ ತುಪ್ಪನ ಹೀರ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಲ್ವಾ ಎಲ್ಲ ಬಾಣಲಿ ಬಿಡೋ ತನಕನೂ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಹಲ್ವಾ ಎಲ್ಲ ಗಟ್ಟಿಯಾಗಿ ಬಾಣಲೆ ಬಿಡೋಕ್ಕೆ ಶುರುವಾದಮೇಲೆ ಸ್ಟವ್ ಆಫ್ ಮಾಡಿ ರೆಡಿಯಾಗಿರೋ ಬೀಟ್ರೂಟ್ ಹಲ್ವಾನ ನಾವು ಆಗಲೇ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋ ಟಿನ್ನಿಗೆ ಹಾಕಿ 1-2 ಗಂಟೆ ಸೆಟ್ ಆಗಕ್ಕೆ ಬಿಡೋಣ. ಎರಡು ಗಂಟೆ ಆಗಿದೆ, ನೋಡಬಹುದು. ಕೈಯಿಂದ ಟಚ್ ಮಾಡಿದರೆ ಹಲ್ವಾ ಕೈಗೆ ಅಂಟ್ಕೋತಿಲ್ಲ. ಈ ಬೀಟ್ರೂಟ್ ಹಲ್ವಾನ ಡಿಮೋಲ್ಡ್ ಮಾಡೋಕ್ಕೆ ಯಾವುದೇ ಚಾಕು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಕೈಯಿಂದ ಜಸ್ಟ್ ಹೀಗೆ ಮಾಡಿದ್ರೆ ಸಾಕು, ಹಲ್ವಾ ಎಲ್ಲ ಈಸಿಯಾಗಿ ಪಾತ್ರೆಯಿಂದ ಬಂದುಬಿಡುತ್ತೆ. ರೆಡಿಯಾಗಿರೋ ಹಲ್ವಾನ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಸರ್ವ್ ಮಾಡಿ. ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.